ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ಎಪಿಸೋಡ್ ನೋಡಿದಾಗ ಸಿಕ್ಕಾಪಟ್ಟೆ ಖುಷಿ ಆಯಿತು, ಸ್ವಲ್ಪ ಬೇಜಾರು ಕೂಡ ಇಲ್ಲಿ ಆಯಿತು. ನೋಡಿ, ನಾವು ಯಾರಿಗಾದ್ರೂ ಇಲ್ಲಿ ಕೇಡಾಗಲಿ ಅಂತ ಬಯಸಿದ್ರೆ ಖಂಡಿತವಾಗ್ಲೂ ಅದು ನಮ್ಗೆ ಕೆಟ್ಟದ್ದು ಆಗ್ತಿದ್ರು ಕೂಡ ಅದು ಒಳ್ಳೇದಾಗುತ್ತೆ ಅಂತ ಅಂದ್ಬಿಟ್ಟು ಈ ಒಂದು ಎಪಿಸೋಡ್ ನೋಡಿದಾಗ ಇಲ್ಲಿ ಗೊತ್ತಾಯಿತು. ಹೌದು, ಬಿಗ್ ಬಾಸ್ ಅಂದರೆ ವ್ಯಕ್ತಿತ್ವಗಳ ಆಟ ಅಂತ ಅಂದ್ಬಿಟ್ಟು ಕೆಲವೊಬ್ಬರು ಹೇಳ್ತಾರೆ. ಅಂದರೆ ಅವ್ರವ್ರ ಪ್ರಕಾರ ಏನು ಅಂದ್ಕೊಂಡಿದ್ದಾರೆ. ಇವಾಗ ರಕ್ಷಿತ್ ಅವ್ರು ಕೂಡ ಇಲ್ಲಿ ಹೇಳಿದ್ರು, ಬಿಗ್ ಬಾಸ್ ಅಂದರೆ ವ್ಯಕ್ತಿತ್ವದ ಆಟ, ಧ್ರುವಂತವ್ರದ್ದು ವ್ಯಕ್ತಿತ್ವ ಸರಿ ಇಲ್ಲ ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಅಂದರೆ ತುಂಬಾ ಜಗಳಗಳು ಇಲ್ಲಿ ಆಡಿದ್ರು. ಮೇನ್ ಆಗಿ ಕಾವ್ಯ ಅವರು ಗೆಲ್ಲೇಬಾರ್ದು, ಕ್ಯಾಪ್ಟನ್ಸಿ ಟಾಸ್ಕಿಗೆ ಹೋಗಲೇಬಾರ್ದು ಅಂತ ಅಂದ್ಬಿಟ್ಟು ಅವ್ರ ಮೈಂಡಲ್ಲಿ ಇತ್ತು. ರಕ್ಷಿತ್ ಅವ್ರು ಹೇಳ್ತಾರೆ ಯಾರು ಅವ್ರ ಪ್ರಕಾರ ಸ್ಟ್ರಾಂಗು ಅಂತಂದ್ಬಿಟ್ಟು ಮೊದಲನೇದಾಗಿ ಇಲ್ಲಿ ರಘು ಅವ್ರ ಹೆಸರು ತಗೊಂತಾರೆ. ಆ ನಂತರ ಗಿಲ್ಲಿಯವರು ಸ್ಟ್ರಾಂಗ್ ಆಗಿದ್ದಾರೆ. ನೆಕ್ಸ್ಟ್ 3ನೇ ಪ್ಲೇಸಲ್ಲಿ ಬಂದು ಇಲ್ಲಿ ಸೂರಜ್ ಅವರು, ಇನ್ನು 4ನೇ ಪ್ಲೇಸಲ್ಲಿ ಬಂದು ಕಾವ್ಯ ಅವರು. ಒಟ್ಟಿನಲ್ಲಿ ಕಾವ್ಯ ಅವರು ಸೂರಜ್ ಅವರು ಏನಕ್ಕೆ ಆಡಬೇಕು ಅಂತಂದ್ರೆ ಇಲ್ಲಿ ಇವರಿಬ್ರು ಕೂಡ ವೀಕ್ ಆಗಿದ್ದಾರೆ, ಇವರಿಬ್ರು ಆಡ್ಲಿ. ಮತ್ತಿಲ್ಲಿ ರಘು ಅವರು ಗಿಲ್ಲಿ ಅವರು ಸ್ಟ್ರಾಂಗ್ ಆಗಿದ್ದಾರೆ, ಅವ್ರು ಆಡಬೇಕು. ಗಿಲ್ಲಿ ಅವರು ಮತ್ತಿಲ್ಲಿ ರಘು ಅವರು ಗೆಲ್ಲಬೇಕು ಅಂತಂದ್ಬಿಟ್ಟು ಈಗ ಇಲ್ಲಿ ರಕ್ಷಿತ್ ಅವ್ರು ಹೇಳಿದ್ರು. ಮೇನ್ ಆಗಿ ಅವ್ರು ಹೇಳಿದ ಪಾಯಿಂಟ್ ಏನೋ ಹೌದು, ಗಿಲ್ಲಿ ಅವ್ರು ಕಂಡ್ರೆ ತುಂಬಾನೇ ಇಷ್ಟಪಡ್ತಾರೆ, ಅವ್ರು ಗೆಲ್ಲಬೇಕಿತ್ತು. ಕ್ಯಾಪ್ಟನ್ಸಿ ರೇಸ್ಗೆ ಸತತ 2ನೇ ಸತಿ ಬಂದಿದ್ರು, ಏನು ಕೂಡ ಮಾಡಕ್ ಆಗಲ್ಲ. ಆದರೆ ಇಲ್ಲಿ ವ್ಯಕ್ತಿತ್ವಗಳ ಆಟ ಅಂತ ಬಂದಾಗ ಇಲ್ಲಿ ಕಳೆದ 2 ವಾರದಿಂದ ಧನುಷ್ ಅವರು 1ರಿಂದ 11ನೇವರೆಗೂ ಇಲ್ಲಿ ನಂಬರ್ ಕೊಟ್ಟಿದ್ರು. ನಿಮ್ಮ ಪ್ರಕಾರ ಹೇಗೆ ಮಾಡುವವರು ಇಲ್ಲಿ ಡಿಸರ್ವಿಂಗ್ ಅಲ್ಲ ಅಂತಂದ್ಬಿಟ್ಟು ಇಲ್ಲಿ ಮಾತಾಡಿದ್ರು. ನೋಡಿ, ಅವಾಗೂ ಕೂಡ ಇಲ್ಲಿ ಇವರು ಧನುಷ್ ಅವರು 2ನೇ ಪ್ಲೇಸ್ ಕೊಟ್ಟಿದ್ರು ಗಿಲ್ಲಿ ನಟ ಅವ್ರಿಗೆ, ಮಾಡೋರ್ಗೆ 11ನೇ ಪ್ಲೇಸ್ ಕೊಟ್ಟಿದ್ರು. ಅವಾಗ ಇಲ್ಲಿ ಜಗಳ ಆಡಿದ್ರು. ಮಾಡೋರ್ಗಿಂತ ಇಲ್ಲಿ ಗಿಲ್ಲಿಯವರು ಡಿಸರ್ವ್ ಇಲ್ಲ 2ನೇ ಪ್ಲೇಸಲ್ಲಿ ನಿಲ್ಲಕ್ಕೆ ಅಂತಂದ್ಬಿಟ್ಟು ಅಷ್ಟೆಲ್ಲ ಜಗಳ ಆಡ್ಬಿಟ್ಟು ಇವಾಗ ಇಲ್ಲಿ ಗಿಲ್ಲಿಯವರು 2ನೇ ಪ್ಲೇಸ್ ಕೊಡ್ತಾ ಇದ್ದಾರೆ, ರಘು ಅವ್ರಿಗೆ 1ನೇ ಪ್ಲೇಸ್ ಕೊಡ್ತಾ ಇದ್ದಾರೆ. ಆದರೆ ಮೇಯ್ನ್ ಆಗಿ ಕಾವ್ಯ ಅವರು ಸೋಲ್ಲೇಬೇಕು ಅಂತ ಇಲ್ಲಿ ಹೇಳಿದ್ರಲ್ಲ, ಅದಕ್ಕೆ ಮೇ ಬಿ ಹೇಳಲ್ವಾ, ಕೆಲವೊಂದ್ಸತಿ ನಾವು ಏನು ಅನ್ಕೊಂತೀವೋ ಕೆಟ್ಟದನ್ನ ಬಯಸಕ್ಕೆ ಹೋದ್ರೆ ಒಂದು ವೇಳೆ ಅವರು ಕೆಟ್ಟದಾಗ್ತಿದ್ರು ಕೂಡ ಖಂಡಿತವಾಗ್ಲೂ ಇಲ್ಲಿ ಕೆಟ್ಟದಾಗಲ್ಲ, ಅದು ಒಳ್ಳೇದೇ ಆಗೋದು. ಯಾವಾಗಲೂ ಕೂಡ ಹೇಳ್ತಾರೆ ಒಳ್ಳೆ ಮನಸ್ಸಿರೋರಿಗೆ ಒಳ್ಳೇದೇ ಆಗುತ್ತೆ ಅಂತಂದ್ಬಿಟ್ಟು. ಕೆಲವೊಬ್ಬರಿಗೆ ಇಷ್ಟ ಆಗ್ಬೋದು ನಾನು ಮಾತಾಡೋದು, ಕೆಲವೊಬ್ಬರಿಗೆ ಇಷ್ಟ ಆಗದೆ ಇರ್ಬೋದು. ಆದರೆ ಮೇಯ್ನ್ ಆಗಿ ರಕ್ಷಿತ್ ಅವ್ರು ಇವತ್ತು ಏನು ನಡ್ಕೊಂಡ್ರು, ಇವತ್ತಿನ ಎಪಿಸೋಡ್ ನೋಡಿದವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಅವ್ರು ಮಾಡಿದ್ದು ಎಷ್ಟು ತಪ್ಪು ಅಂತಂದ್ಬಿಟ್ಟು. ನಿಜವಾಗ್ಲೂ ಕೂಡ ಅವರು ಅನ್ಫೇರ್ ಆಗಿ ಇಲ್ಲಿ ಡಿಸಿಷನ್ ತಗೊಂಡ್ರು ಅಂತ ಇಲ್ಲಿ ಅನ್ನಿಸ್ತು. ಫೇರ್ ಆಗಿ ಡಿಸಿಷನ್ ತಗೊಳ್ಳೇ ಇಲ್ಲ. ಒಟ್ಟಿನಲ್ಲಿ ಕಾವ್ಯ ಅವರು ಸೋಲ್ಲೇಬೇಕು ಅಂತ ಅಂದ್ಬಿಟ್ಟು ಅವ್ರ ಮನಸ್ಸಲ್ಲಿ ಇತ್ತು. ನೀವು ಪ್ರತಿಯೊಂದು ಇವಾಗ ಬಿಗ್ ಬಾಸ್ ಏನು ಹೇಳಿದ್ರು, ಗೇಮ್ ಏನು ಕೊಟ್ಟರು, ಒಂದೊಂದೇ ಅಬ್ಸರ್ವ್ ಮಾಡ್ಕೊಂಡು ಬನ್ನಿ. ಈಗ ಮೊದಲನೇದಾಗಿ ಅವ್ರನ್ನ ಕೇಳಿಬಿಟ್ಟೆ ಇಲ್ಲಿ ಹೇಳಿದ್ರು ಯಾವ್ಯಾವ ಪ್ರಾಡಕ್ಟ್ನ ಇಲ್ಲಿ ಅಂದರೆ ಅವ್ರ ಲಿಸ್ಟ್ ಕೂಡ ಕೊಟ್ಟಿದ್ರು. ಒಂದು ಲಿಫ್ಟಿಕ್ ಇರ್ಬೋದು, ಮತ್ತೆ ಇಲ್ಲಿ ಬಾಲ್ ಇರ್ಬೋದು, ಎಲ್ಲರೂ ಕೂಡ ಅವ್ರನ್ನ ಕೇಳ್ಕೊಂಡ್ಬಿಟ್ಟು ಇಲ್ಲಿ ಹೇಳಿದ್ರು. ವೈಪರ್ ತರ ಕೇಳಿದ ತಕ್ಷಣ ಇಲ್ಲಿ ಫಸ್ಟ್ ಹೋದೆ ಸೂರಜ್ ಅವರು ಮತ್ತೆ ಇಲ್ಲಿ ಕಾವ್ಯ ಅವರು. ಇದನ್ನ ನೋಡಿದ ತಕ್ಷಣ ಅಬ್ಸರ್ವ್ ಮಾಡಿ ನೀವು, ಇಲ್ಲಿ ರಕ್ಷಿತ್ ಅವ್ರ ಮುಖ ಫುಲ್ಲು ಸಪ್ಪಗಾಗ್ಬಿಡುತ್ತೆ. ಅಂದ್ರೆ ಟೆನ್ಷನ್ ಆಗುತ್ತೆ, ಏನು ಇವರೇ ಫಸ್ಟ್ ಹೋಗ್ಬಿಟ್ರಲ್ಲ, ಇಲ್ಲಿ ರಘು ಅವರು ಮತ್ತೆ ಇಲ್ಲಿ ಗಿಲ್ಲಿ ಅವರು ಹೋಗ್ಲಿಲ್ವಲ್ಲ ಅಂತ ಹೇಳ್ಬಿಟ್ಟು. ಹೌದು, ಒಬ್ರಿಗೆ ಒಳ್ಳೇದಾಗ್ಲಿ ಅಂತ ಬಯಸ್ಬೇಕು, ಆದ್ರೆ ಇನ್ನೊಬ್ರು ಸೋಲ್ಲೇಬೇಕು, ಅವ್ರಿಗೆ ಕೆಟ್ಟದಾಗ್ಲೇಬೇಕು, ಅವರು ಡಿಸರ್ವ್ ಇಲ್ಲ ಅಂತ ಇವ್ರು ಹೇಗೆ ಡಿಸೈಡ್ ಮಾಡ್ತಾರೆ? ಈಗ ಪ್ರತಿಯೊಬ್ಬರಿಗೂ ಕೂಡ ರಕ್ಷಿತಾ ಅವರು ಏನು ಅಂತಂದ್ಬಿಟ್ಟು ಗೊತ್ತಾಗಿರುತ್ತೆ. ಈ ಹಿಂದೆ ನೀವು ಅಬ್ಸರ್ವ್ ಮಾಡೋದು ಒಂದೇ, ಸೀಕ್ರೆಟ್ ರೂಮ್ ಬರೋಕ್ಕೂ ಮುಂಚೆನೆ ರಕ್ಷಿತ್ ಅವ್ರ ಬಗ್ಗೆ ಎಷ್ಟು ಒಳ್ಳೆ ಒಪಿನಿಯನ್ ಇಟ್ಕೊಂಡಿದ್ರು. ಕೆಲವೊಬ್ಬರಿಗೆ ಈಗ ನೋಡಿ ಗೊತ್ತಾಗಿರುತ್ತೆ ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಇಲ್ಲಿ ರಕ್ಷಿತ್ ಅವರು ಅಂತಂದ್ಬಿಟ್ಟು. ಕೆಲವೊಬ್ರಿಗೆ ಸಿಕ್ಕಾಪಟ್ಟೆ ಇಲ್ಲಿ ಬೇಜಾರಾಗಿರುತ್ತೆ. ಮೊದಲನೇ ಐಟಮ್ ತಂದಿದ ತಕ್ಷಣ ಇಲ್ಲಿ ಬೇಜಾರಾಯಿತು. ಒಂದು ಕಿಚನಲ್ಲಿರೋ ವೈಪರ್ ಅಂತ ಹೇಳಿದ ತಕ್ಷಣ ಅದನ್ನು ಮುರಿದೋಗುತ್ತೆ ಬೈ ಚಾನ್ಸ್ ಆಗಿ. ಇಲ್ಲಿ ರಘು ಅವರು ಕೂಡ ಕಾಲಿಡ್ತಾರೆ. ನೋಡಿ, ಆ ಒಂದು ಪಾಯಿಂಟ್ ಏನಿರುತ್ತೆ ಇಬ್ರಿಗೂ ಕೂಡ ಇಲ್ಲಿ 0 ಆಗುತ್ತೆ, ಯಾರಿಗೂ ಪಾಯಿಂಟ್ ಸಿಕ್ಕಲ್ಲ. ಇನ್ನು 2ನೇದಾಗಿ ಹೇಳಿದೆ ಪೌಡರ್ ರೂಮ್ ಅಲ್ಲಿರೋ ಲಿಫ್ಟಿಕ್ ನ ಇಲ್ಲಿ ಹೇಳ್ತಾರೆ. ಅಷ್ಟು ಕಾವ್ಯ ಅವರು ಮತ್ತೆ ಸೂರಜ್ ಅವರು ಇಲ್ಲಿ ಪೌಡರ್ ರೂಮ್ ಒಳಗಡೆ ಹೋಗ್ಬಿಟ್ಟು ಲಿಫ್ಟಿಕ್ ನ ಎತ್ಕೊಂತಾರೆ. ಅವಾಗ ಸೋಫಾ ಸೆಟ್ಟೆಗೆಲ್ಲ ಈ ತರ ಕೈಯೆಲ್ಲ ಹೊಡ್ಕೊಂತಾರೆ ರಕ್ಷಿತ್ ಅವರು. ಯಾಕೆ ಮಾಡಬೇಕು ಈ ರೀತಿಯಾಗಿ? ಇಷ್ಟೊಂದು ಫ್ರಸ್ಟ್ರೇಷನ್ ಯಾಕೆ? ಇಷ್ಟೊಂದು ಕಾವ್ಯ ಅವ್ರನ್ನ ಯಾಕೆ ದ್ವೇಷ ಮಾಡ್ತಾ ಇದ್ದಾರೆ? ಬಿಗ್ ಬಾಸ್ ಮನೆ ಅಂತಂದ್ಮೇಲೆ ಒಂದ್ ಮಾತು ಬರುತ್ತೆ, ಒಂದ್ ಮಾತು ಹೋಗುತ್ತೆ. ಬಟ್ ಅವರೇ ಹೇಳ್ತಾರೆ ದ್ವೇಷನ ಕಂಟಿನ್ಯೂಟಿ ಆಗಿ ಮಾಡಲೇಬಾರ್ದು ಅಂತ ಬಿಟ್ಟು, ಅಂದ್ರೆ ಮುಂದುವರ್ಸ್ಕೊಂಡು ಹೋಗ್ಬಾರ್ದು ದ್ವೇಷನ. ಅಲ್ಲಿ ಏನಾಗಿರುತ್ತೆ ಅಲ್ಲಿ ಮರ್ತು ಬಿಡಬೇಕು ಅಂತ ಬಿಟ್ಟು. ಬಟ್ ಅವ್ರು ಹೇಳ್ತಿರೋದೇ ಒಂದು, ಮಾಡ್ತಿರೋದೇ ಒಂದು ಅಂತ ಇಲ್ಲಿ ಅನ್ನಿಸ್ತು. ಆಲ್ಮೋಸ್ಟ್ 5 ಏನು ಕೊಟ್ಟಿದ್ರು ಇಲ್ಲಿ 1 by 1. ಫಸ್ಟ್ ಇಲ್ಲಿ ಕಿಚನ್ದು ವೈಪರ್ ಇರ್ಬೋದು, ಸೆಕೆಂಡ್ ಲಿಫ್ಟಿಕ್ ಇರ್ಬೋದು, ಅದು ಗೆದ್ದಿದ್ದು ಬಿಡಿ, ಫಸ್ಟ್ಗೆ ತಂದು ಹಾಕಿದ್ರು. ಹೌದು, ಇಲ್ಲಿ ರಾಶಿಕೋರ್ದು ಸ್ವಲ್ಪ ಇಲ್ಲಿ ಮೈನಸ್ ಇತ್ತು. ಏನು ಅಂತಂದರೆ ಪಾಸ್ ಮಾಡ್ಬೇಕಾದ್ರೆ 10 ಸೆಕೆಂಡ್ ಎಣಿಸ್ಬೇಕಾದ್ರೆ 1 2 3 4 ಈ ಥರ ಅವರು ಬೇಗ ಎಣಿಸ್ಲಿಲ್ಲ. ರಜತ್ ಅವರು ಬೇಗ ಎಣಿಸ್ಕೊಂಡು ಬಂದರು. ಆದರೆ ಮೋಸ ಆಗಿದೆಯೋ ಆಗಿಲ್ವೋ, ಇಲ್ಲಿ ಗೆದ್ದಂತೂ ಆಗಿದೆ ಸೂರಜ್ ಅವರು ಮತ್ತು ಇಲ್ಲಿ ಕಾವ್ಯ ಅವರು. ನೋಡಿ, ಪೌಡರ್ ರೂಮಿಂದ ಲಿಫ್ಟಿಗೆ ತೊಗೊಂಬರ್ತಾರೆ, ಇಲ್ಲಿ ಅವರೇ ತೊಗೊಂಬಂದು ಹಾಕ್ತಾರೆ. ನೆಕ್ಸ್ಟ್ ಬೆಡ್ರೂಮಲ್ಲಿರೋ ಪಿಲ್ಲೋನ ತೊಗೊಂಬನ್ನಿ ಅಂತಂದಾಗ ಅವರು ಪಿಲ್ಲೋನ ತಂದಿರಲ್ಲ, ಅದು ಕುಷನ್ ಅಂತ ಕಾವ್ಯವ್ರಿಗೂ ಕೂಡ ಗೊತ್ತಿರುತ್ತೆ. ಆನಂತರ ಹೇಳ್ತಾರೆ ಇದನ್ನು. ಫಸ್ಟ್ ಇಲ್ಲಿ ತಂದು ಹಾಕದೆ ಇದರಲ್ಲಿ ಒಂದು ಪಾಯಿಂಟ್ ಬರುತ್ತೆ. ರಘು ಅವ್ರಿಗೆ ಗಿಲ್ಲಿಯವ್ರಿಗೆ ಸಿಕ್ಕಾಪಟ್ಟೆ ಖುಷಿ ಪಡ್ತಾರೆ. ಯಾಕಂತಂದರೆ ಇಲ್ಲಿ ಕಾವ್ಯ ಅವರು ಮೊದಲು ಹೋಗಿದ್ರು ಕೂಡ ಪಿಲ್ಲೋನ್ ಎತ್ಕೊಂಬರಲ್ಲ, ಕುಷನ್ನ ತರ್ತಾರಲ್ವಾ, ಗೊತ್ತಿತ್ತು ಅವ್ರಿಗೆ ಹೇಗಿದ್ರು ಕೂಡ. ಇಲ್ಲಿ ಗಿಲ್ಲಿಯವರು ರಘುವರೇ ವಿನ್ ಆಗ್ತಾರೆ, ಅವ್ರಿಗೆ ಪಾಯಿಂಟ್ ಬರಲಿಲ್ಲ ಅಂದ್ಬಿಟ್ಟು. ಆವಾಗ ಮುಖದಲ್ಲಿ ಸ್ಮೈಲ್ ಮಾಡ್ತಾರೆ ಇಲ್ಲಿ ರಕ್ಷಿತ್ ಅವರು. ಇದಾಗಿದ ತಕ್ಷಣ ಬಾತ್ರೂಮಲ್ಲಿರೋ ಒಂದು ಚಮ್ ತಗೊಂಬನಿ ಅಂತಾರೆ. ಇಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡಿ, ಇಲ್ಲಿ ರಕ್ಷಿತ್ ಅವ್ರ ಮುಖ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡು ಇಲ್ಲಿ ಕೂತಿರ್ತಾರೆ. ಅಂದರೆ ಟೆನ್ಷನ್, ಅಯ್ಯೋ ಯಾಕಪ್ಪ ನಾನು ಅಷ್ಟು
ವೀಕ್ ಅಂತ ಅನ್ಕೊಂಡವ್ರೆ ಇಲ್ಲಿ ತಗೊಂಬಂದು ಹಾಕ್ಬಿಟ್ರಲ್ವಾ ಅಂತ ಅಂದ್ಬಿಟ್ಟು. ಇದರಲ್ಲೂ ಕೂಡ ಅಷ್ಟೇ ಚಮ್ನ ತಗೊಂಬಂದ್ಬಿಟ್ಟು ಹಾಕೋದು ಫಸ್ಟ್ ಇಲ್ಲಿ ಕಾವ್ಯ ಅವರು ಸೂರಜ್ರ ತಂದು ಹಾಕ್ತಾರೆ. ಆ ಒಂದು ಪಾಯಿಂಟು ಕೂಡ ಇಲ್ಲಿ ಅವ್ರಿಗೆ ಹೋಗುತ್ತೆ. ಪಿಲ್ಲೋದು ಒಂದು ಪಾಯಿಂಟ್ ಮಾತ್ರನೇ ಇಲ್ಲಿ ರಘು ಅವ್ರಿಗೆ ಗಿಲ್ಲಿಯವ್ರಿಗೆ ಹೋಗೋದು. ಲಾಸ್ಟಲ್ಲಿ ಇಲ್ಲಿ ಬಾಲ್ ಕೂಡ ಹೇಳ್ತಾರೆ. ಬಾಲ್ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಬಿಗ್ ಬಾಸ್ ಕೂಡ ಇಲ್ಲಿ ಬಂದ್ಬಿಟ್ಟು ಹೇಳ್ತಾರೆ ಯಾವ ಬಾಲ್ ತಗೋಬೇಕಿತ್ತು ಮತ್ತೆ ಯಾವ ಬಾಲ್ ತಗೋಬಾರ್ದಿತ್ತು ಅಂತ. ಇಲ್ಲಿ ಉಸ್ತುವಾರಿಗಳದ್ದು ಇಲ್ಲಿ ತಪ್ಪಿದೆಯಲ್ವಾ, ಯಾಕಂದ್ರೆ ಅವರು ಕೂಡ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ. ಅದಕ್ಕೆ ಬಿಗ್ ಬಾಸೇ ಬಂದ್ಬಿಟ್ಟು ಹೇಳ್ತಾರೆ ಒಂದು ಸ್ಮಾಲ್ ಬಾಲು ಅಲ್ಲೇ ಇಟ್ಟಿರ್ತಾರೆ. ಈ ಒಂದು ಬಾಲ್ ಏನು ತೊಗೊಂಡ್ಬರ್ತಾ ಇರ್ತಾರೆ, ಒಂದು ಚಿಕ್ಕ ಬಾಲ್ನ ತೊಗೊಂಡ್ಬಂದ್ಬಿಟ್ಟು ಫಸ್ಟ್ ಹಾಕೋದೇ ಇಲ್ಲಿ ಕಾವ್ಯ ಅವರು ಸೂರಜರು. ಇನ್ನು ಇವ್ರು ವಿನ್ ಆದ್ರು ಅಂತ ಗೊತ್ತಾಗುತ್ತಲ್ವಾ, ಸೋಫಾ ಸೆಟ್ಟೇನ ಹಿಂಗೆ ನಾರ್ಮಲಾಗಿ ಕುತ್ಕೊಂಡು ನೋಡ್ತಾ ಇರ್ತಾರೆ. ವಿನ್ ಆದ್ರಲ್ಲ ಅಂತಂದ್ಬಿಟ್ಟು ಹಿಂದೆ ತಿರ್ಕೊಂಡ್ಬಿಡ್ತಾರೆ ಇಲ್ಲಿ ರಕ್ಷಿತ್ ಅವರು. ಈ ರೀತಿಯಾಗಿ ಯಾಕೆ ಮಾಡಬೇಕು? ಆ್ಯಕ್ಚುಲಾಗಿ ಹೌದು ಕೋಪ ಇದೆ, ಬೇಜಾರಿದೆ, ಆದರೆ ಇಷ್ಟೊಂದು ಓವರ್ ಆಗಿ ರಿಯಾಕ್ಟ್ ಮಾಡೋ ಒಂದು ನೆಸೆಸಿಟಿ ಇರಲಿಲ್ಲ ಅಂತ ಇಲ್ಲಿ ಅನ್ನಿಸ್ತು. ಟೋಟಲ್ ಆಗಿ ಇವತ್ತಿನ ಎಪಿಸೋಡ್ ನೋಡಿದಾಗ ಎಲ್ರಿಗೂ ಹೇಗೆ ಅನ್ನಿಸ್ತು ಅಂದರೆ ಈ ಒಂದು ವಿಚಾರದ ಬಗ್ಗೆ ಪರ್ಟಿಕ್ಯುಲರ್ ಆಗಿ, ಯಾಕಂದರೆ ಇದೊಂದೇ ಪಾಯಿಂಟ್ನ ನಾನು ಇಲ್ಲಿ ಹೇಳಿದೆ. ಕೆಲವೊಬ್ಬರಿಗೆ ಸಿಕ್ಕಾಪಟ್ಟೆ ಬೇಜಾರಾಗಿರುತ್ತೆ, ರಕ್ಷಿತ್ ಅವರು ಈ ರೀತಿ ಯಾಕೆ ನಡ್ಕೊಂಡ್ರು ಅಂತಂದ್ಬಿಟ್ಟು. ವ್ಯಕ್ತಿತ್ವಗಳ ಆಟ ಅಂತ ಅಂತಾರೆ. ಬೇರೆಯವ್ರು ಹೇಳಿದಾಗ ಅದನ್ನು ಅನ್ಫೇರ್ ಅಂತಾರೆ, ಇವ್ರು ಹೇಳಿದಾಗ ಮಾತ್ರ ಅದು ಫೇರ್ ಆಗಿರುತ್ತೆ. ನನ್ನ ಡಿಸಿಷನ್ ಇಲ್ಲಿ ಕರೆಕ್ಟು ಅನ್ನೋ ರೀತಿ ಇಲ್ಲಿ ಮಾತಾಡಿದ್ರು. ಅದರಲ್ಲೂ ಕೂಡ ಧ್ರುವಂತರ್ಗೂ ಕೂಡ ಇಲ್ಲಿ ಬೈತಾರೆ, ನಾಚಿಕೆ ಇಲ್ವಾ ಮತ್ತಿಲ್ಲಿ ಇವರು ಡಿಸರ್ವೇ ಇಲ್ಲ ಅಂತಂದ್ಬಿಟ್ಟು ಮಾತಾಡ್ತಾರೆ. ಈ ವಿಚಾರದ ಬಗ್ಗೆ ವೀಕ್ಷಕರೇ ಖಂಡಿತವಾಗ್ಲೂ ನಿಮ್ಗೆ ಏನು ಅನ್ಸುತ್ತೆ? ಇಲ್ಲಿ ರಕ್ಷಿತ್ ಅವ್ರು ಮಾಡಿದ್ದು ಕರೆಕ್ಟ್ ಆಗಿತ್ತಾ? ನಿಜವಾಗ್ಲೂ ಕೂಡ ಒಂದು ಟೀಮ್ ಅಂತ ಮಾಡಿ ಅಂದಾಗ ಬಿಗ್ ಬಾಸ್ ಇಲ್ಲಿ ಹೇಳ್ತಾರೆ ಯಾರನ್ನ ಯಾವ ಟೀಮಲ್ಲಿ ಹಾಕಬೇಕು ಅಂದ್ಬಿಟ್ಟು. ಇಬ್ರು ಕೂಡ ಜಗಳ ಆಡ್ತಾರೆ. ಬಿಗ್ ಬಾಸ್ ಅಲ್ಲೂ ಕೂಡ ಬಂದು ಹೇಳ್ತಾರೆ. ಇಬ್ರು ಕೂಡ ಇಲ್ಲಿ ಡಿಸೈಡ್ ಮಾಡಿ ಹೇಳಿಲ್ಲ ಅಂದರೆ ಏನೋ ಪನಿಷ್ಮೆಂಟ್ ಆಗುತ್ತೆ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಅದಕ್ಕೆ ಕೊನೆಯದಾಗಿ ನೋಡಿ ಧ್ರುವಂತವ್ರು ಇಲ್ಲ ಅವ್ರು ಯಾರನ್ನ ಹೇಳ್ತಾರೆ ಅವ್ರನ್ನೇ ಹಾಕ್ಬಿಡಿ ಅಂತ ಅಂದ್ಬಿಟ್ಟು ಇಲ್ಲಿ ಬಿಟ್ಕೊಡ್ತಾರೆ. ಆಲ್ಮೋಸ್ಟ್ ಆಗಿ ಬಿಟ್ಕೊಟ್ರು ಕೂಡ ಇಲ್ಲಿ ರಕ್ಷಿತ್ ಅವರು ಅಷ್ಟೊಂದು ಅರ್ಚಾಡೋದು ಕಿರ್ಚಾಡೋ ನೆಸೆಸಿಟಿ ಇರಲಿಲ್ಲ. ಯಾಕಂದರೆ ಅವೆಲ್ಲ ಏನೋ ಹಾಸಿಗೆ ಎಲ್ಲ ಎಳೆದು ಬಿಸಾಕ್ಬಿಡ್ತಾರೆ. ಯಾಕಂದರೆ ಅದನ್ನು ಧ್ರುವಂತವರು ಕೂಡ ಅಲ್ಲಿ ಮಾಡ್ಬೋದಿತ್ತು. ಅವ್ರು ಇಲ್ಲಿ ಏನೂ ಮಾಡಲಿಲ್ಲ, ಆರಾಮಾಗಿ ಮತ್ತೆ ಹಾಸ್ಕೊಂಬಿಟ್ಟು ಸುಮ್ಮನೆ ಆಗ್ತಾರೆ. ನಿನ್ನ ವ್ಯಕ್ತಿತ್ವ ಹೇಗಿದೆ ಅಂತ ಇಲ್ಲಿ ಗೊತ್ತಾಗ್ತಿದೆ ಅಂತ ಇಲ್ಲಿ ಹೇಳಿದ್ರು. ನಿಜವಾಗ್ಲೂ ಕೂಡ ಕೆಲವೊಬ್ಬರಿಗೆ ಸಿಕ್ಕಾಪಟ್ಟೆ ಬೇಜಾರು ಆಗಿರುತ್ತೆ. ಏನು ಇಷ್ಟೊಂದು ಫ್ರಸ್ಟ್ರೇಷನ್ ಯಾಕೆ ಇಲ್ಲಿ ತೋರಿಸ್ಬೇಕು ಅಂತ ಅಂದ್ಬಿಟ್ಟು. ನೆಸೆಸಿಟಿನೇ ಇರಲಿಲ್ಲ ಅಂತ ಅನ್ಸುತ್ತೆ. ನಿಮಗೆ ಹೇಗೆ ಅನ್ನಿಸ್ತು ಇಲ್ಲಿ ರಕ್ಷಿತಾ ಅವ್ರದ್ದು ವ್ಯಕ್ತಿತ್ವ ಈ ಸತಿ ಈ ಒಂದು ಎಪಿಸೋಡಲ್ಲಿ ಪರ್ಟಿಕ್ಯುಲರ್ ಆಗಿ ಯಾರಿಗೆ ಇಷ್ಟ ಆಯಿತು, ಯಾರಿಗೆ ಕಷ್ಟ ಆಯಿತು ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟಲ್ಲಿ ತಿಳಿಸಿ. ಇನ್ನು ಇವತ್ತಿನ ಎಪಿಸೋಡ್ ಸ್ಟಾರ್ಟ್ ಆದಾಗ ಫಸ್ಟ್ ಇಲ್ಲಿ ರವಿಚಂದ್ರನ್ ಸರ್ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೆ. ಎಲ್ಲರೂ ಕೂಡ ಖುಷಿಯಿಂದ ಇಲ್ಲಿ ಮಾತಾಡಿಸ್ತಾರೆ. ಯಾಕೆಂದರೆ ಪ್ಯಾರ್ ಮೂವಿ ಏನಿದೆ ಇಲ್ಲಿ ರಾಶಿಕಾ ಅವರು ಅದನ್ನು ಹೀರೋಯಿನ್ ಆಗಿ ಮಾಡಿದ್ದಾರೆ, ಮತ್ತು ಹೀರೋ ಕೂಡ ಇಲ್ಲಿ ಎಂಟ್ರಿ ಕೊಟ್ಟಿದ್ರು. ಎಲ್ಲರೂ ಕೂಡ ಭರ್ಜರಿಯಾಗಿ ಡ್ಯಾನ್ಸ್ ಆಡ್ತಾರೆ. ಮತ್ತು ಇಲ್ಲಿ ಆಡಿಯೋ ಲಾಂಚ್ ವಿಡಿಯೋ ಕೂಡ ಇಲ್ಲಿ ಲಾಂಚ್ ಆಗುತ್ತೆ. ಆಡಿಯೋ ಪ್ಲೇ ಮಾಡ್ತಾರೆ, ವಿಡಿಯೋ ಪ್ಲೇ ಮಾಡಿಲ್ಲ ಇಲ್ಲಿ ಬಿಗ್ ಬಾಸ್ ಮನೆಯೊಳಗಡೆ. ನೋಡಿ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಇಲ್ಲಿ ಕೇಳ್ತಾ ಬರ್ತಾರೆ. ಅಂದರೆ ನಿಮ್ಮ ಲವ್ ಸ್ಟೋರಿ ಹೇಗಿದೆ ಅಂತ ಅಂದ್ಬಿಟ್ಟು ಒಂದು ಚಟುವಟಿಕೆ ಕೂಡ ಇಲ್ಲಿ ಮಾಡ್ತಾರೆ. ಎಲ್ಲರೂ ಮಾತಾಡಿದ್ದು ಕೂಡ ಇಲ್ಲಿ ತೋರಿಸ್ಲಿಲ್ಲ. ಅಶ್ವಿನಿ ಅವ್ರು ಏನು ಮಾತಾಡಿದ್ರು ಅಂತ ತೋರಿಸ್ಲಿಲ್ಲ, ಮತ್ತು ಇಲ್ಲಿ ಧನುಷ್ ಅವ್ರು ಏನು ಮಾತಾಡಿದ್ರು ಅಂತ ತೋರಿಸ್ಲಿಲ್ಲ. ಒಬ್ಬೊಬ್ರದ್ದು ಇಲ್ಲಿ ಒಂದೊಂದು ಲವ್ ಸ್ಟೋರಿ ಹೇಗಿದೆ ಅಂತ ಅಂದ್ಬಿಟ್ಟು ಇಲ್ಲಿ ತೋರಿಸಿದ್ರು. ಬಿಡಿ ಮೈನಾಗಿ ಯಾರ್ಯಾರು ಇದ್ರು ಒಂದು 3-4 ಜನದ್ರು ತೋರಿಸಿದ್ರು. ಬಟ್ ಎಪಿಸೋಡ್ ನೋಡೋರ್ಗೆ ಏನಿಸುತ್ತೆ ಅಂತಂದರೆ ಏನು ಇಷ್ಟೇ ಜನ ಮಾತಾಡಿದ್ದ, ಬೇರೆ ಯಾರು ಕೂಡ ಇಲ್ಲಿ ಮಾತಾಡಲಿಲ್ವಾ ಅಂತ ಅನ್ಸುತ್ತೆ. ಆಲ್ಮೋಸ್ಟ್ ಆಗಿ ಲೈವಲ್ಲೂ ಕೂಡ ಅದೇ ರೀತಿ ಆಯಿತು. ಎಲ್ಲರೂ ಮಾತಾಡಿದ್ದನ್ನ ಇಲ್ಲಿ ತೋರಿಸ್ತಿಲ್ಲ. ಫಸ್ಟಿಗೆ ಇಲ್ಲಿ ರವಿಚಂದ್ರನ್ ಸರ್ ಅವ್ರಿಗೆ ಹೇಗೆ ಲವ್ ಆಯಿತು ಹಾಗೆ ಹೇಗೆ ಅಂತ ಹೇಳ್ತಾರೆ. ಅದಾಗಿದ ತಕ್ಷಣ ಇಲ್ಲಿ ಫಸ್ಟ್ ಬರೋದೇ ರಜತ್ ಅವರು, ಅವ್ರದ್ದೊಂದು ಲವ್ ಸ್ಟೋರಿ ಹೇಳ್ತಾರೆ. ನೆಕ್ಸ್ಟ್ ರಘು ಅವರು ಕೂಡ ಅಷ್ಟೇ ಇವಾಗೂ ಕೂಡ ಮಾತಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಅಂದರೆ ಇವಾಗೂ ಕೂಡ ಮದುವೆ ಆದಮೇಲೂ ಕೂಡ ಅವ್ರ ಜೊತೆ ಟಚ್ಚಲ್ಲಿದ್ದಾರಂತೆ. ಲವ್ ಬ್ರೇಕಪ್ ಆಗಿದ್ರು ಕೂಡ ಅದು ಯಾವ ರೀತಿ ಸರಿನೋ ತಪ್ಪೋ ಗೊತ್ತಿಲ್ಲ. ಯಾರು ಕೂಡ ಆಲ್ಮೋಸ್ಟ್ ಆಗಿ ಆ ಥರ ಇರಲ್ಲ ಟಚ್ಚಲ್ಲಿ, ಆದರೆ ಇವ್ರು ಇದ್ದೀನಿ ಅಂತ ಇಲ್ಲಿ ಹೇಳ್ಕೊಂಡ್ರು. ಮತ್ತು ನೆಕ್ಸ್ಟು ಗಿಲ್ಲಿ ಅವ್ರು ಬಂದ್ಬಿಟ್ಟು ಇಲ್ಲಿ ಹೇಳ್ತಾರೆ, ಯಾಕಂತಂದರೆ ಬಸ್ ಟಿಕೆಟು ಅದು ಇದು ಎಲ್ಲ ನೆನಪುಗಳಿದೆ ಅಂತ ಹೇಳ್ತಾರೆ. ಇವ್ರು ಹೇಳಿದ ಲವ್ ಸ್ಟೋರಿನ ಯಾರು ಕೂಡ ಒಪ್ಕೊಳ್ಳಲ್ಲ. ಇಲ್ಲಿ ರವಿಚಂದ್ರನ್ ಸಾರೇ ಹೇಳ್ತಾರೆ ಇದು ರಾಜ ಹುಲಿದು ಸಿನಿಮಾದು ಇದು ಕತೆ ಇದ್ದಂಗಿತ್ತು, ನಿನ್ನ ಲವ್ ಸ್ಟೋರಿ ಇದು ಅನಿಸ್ಲಿಲ್ಲ ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ರು. ನೆಕ್ಸ್ಟು ರಾಶಿಕಾ ಅವ್ರು ಬರ್ತಾರೆ, ಅವರು ಕೂಡ ಅವ್ರ ಲವ್ ಸ್ಟೋರಿ ಹೇಗಿತ್ತು ಅಂತ ಇಲ್ಲಿ ಹೇಳ್ತಾರೆ. ನೆಕ್ಸ್ಟು ಮಾಳು ಅವರು, ಅದ್ರ ನೆಕ್ಸ್ಟ್ ಇಲ್ಲಿ ಚೈತ್ರ ಅವರು ಬಂದು ಮಾತಾಡಿದ್ರು. ಅಶ್ವಿನಿ ಅವ್ರ ಲವ್ ಸ್ಟೋರಿ ಏನು ಅಂತ ಗೊತ್ತಾಗಲಿಲ್ಲ. ಸ್ಪಂದನ ಅವ್ರು ಕೂಡ ಇಲ್ಲಿ ಮಾತಾಡಿದ್ರು, ಅದನ್ನು ಕೂಡ ಇಲ್ಲಿ ಎಪಿಸೋಡಲ್ಲಿ ತೋರಿಸ್ಲಿಲ್ಲ. ಅವ್ರದ್ದೊಂದು ಲವ್ ಸ್ಟೋರಿ ಇಲ್ಲಿ ಸ್ಪಂದನ ಆ್ಯಕ್ಚುಲಾಗಿ 2 ಸತಿ ಇಲ್ಲಿ ಮಾತಾಡ್ತಾರೆ. ಮತ್ತು ಇಲ್ಲಿ ಕಾವ್ಯ ಅವರು ಕೂಡ ಇಲ್ಲಿ ಅಷ್ಟೇ, ಕಾವ್ಯ ಅವ್ರು ಮಾತಾಡಿದ್ರು ಕೂಡ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಇಟ್ಕೊಂಡಿದ್ರಿ ಅನ್ಕೊಂತೀನಿ. ಇವಾಗ ಗಿಲ್ಲಿಯವ್ರು ಮಾತಾಡಿದ ತಕ್ಷಣ ಕಾವ್ಯ ಅವ್ರು ಏನು ಮಾತಾಡ್ಬೋದು ಅಂತಂದ್ಬಿಟ್ಟು ಆಲ್ಮೋಸ್ಟ್ ಆಗಿ ನಾನು ಕಳೆದ ವಿಡಿಯೋದಲ್ಲೇ ಇಲ್ಲಿ ಹೇಳಿದ್ದೀನಿ. ಇಲ್ಲಿ ಅವ್ರಿಗೆ ಲವ್ ಅಂದ್ರೆ ಕ್ರೈಮ್ ಅನ್ನೋ ರೀತಿ ಅವ್ರಿಗೆ ಫೀಲ್ ಆಗುತ್ತಂತೆ. ಕಾವ್ಯ ಅವ್ರಿಗೆ ಲವ್ ಅಂದ್ರೆ ಆಲ್ಮೋಸ್ಟ್ ಅವ್ರಿಗೆ ಇಷ್ಟ ಆಗಲ್ಲ ಅನ್ನೋ ರೀತಿ ಇಲ್ಲಿ ಮಾತಾಡಿದ್ರೆ. ಯಾಕಂದರೆ ಕ್ರೈಮ್ ಅಂತ ಅಂದ್ರೆ ಗೊತ್ತಾಗುತ್ತಲ್ಲ, ಅವ್ರ ಮೈಂಡ್ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಆಗಿ ಬೆಳೆಸಿದಾರಂತೆ. 9ನೇ ಕ್ಲಾಸಲ್ಲೇ ಲವ್ ಆಯ್ತಂತೆ. ಅಂದರೆ ಆ ಒಬ್ಬ ಹುಡುಗ ಹಿಂದೆ ಬಿದ್ದುಬಿಟ್ಟು ಪ್ರಪೋಸ್ ಎಲ್ಲ ಮಾಡ್ತಾರಂತೆ. ಇವರು ಇಷ್ಟ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರಂತೆ ಕೊನೆಯದಾಗಿ. ಯಾಕಂತಂದರೆ ಬೆಳಗಿನ ಜಾವ ಎಲ್ಲ ಬಂದುಬಿಟ್ಟು ಇಲ್ಲಿ ಮಾತಾಡಿಸ್ತಿದ್ರಂತೆ. ಅದಕ್ಕೋಸ್ಕರ ಕಾವ್ಯ ಅವರು ನೋ ಅಂತ ಕೂಡ ಇಲ್ಲಿ ಹೇಳಿದ್ರಂತೆ. ಇದನ್ನು ನಾನು ಲೈವಲ್ಲಿ ನೋಡಿದ್ದು, ಬಟ್ ಎಪಿಸೋಡಲ್ಲಿ ಇದನ್ನು ಹೇಳಲೇ ಇಲ್ಲ ಕಾವ್ಯ ಅವ್ರು ಏನು ಮಾತಾಡಿದ್ರು ಅಂತಂದ್ಬಿಟ್ಟು. ನೆಕ್ಸ್ಟ್ ಇಲ್ಲಿ ಇದೆಲ್ಲ ಚಟುವಟಿಕೆ ಕೂಡ ಇಲ್ಲಿ ಮುಗಿಯುತ್ತೆ. ಎಲ್ಲರೂ ಕೂಡ ಹೇಳ್ಕೊತಾರೆ. ಇಲ್ಲಿ ಧನುಷ್ ಒಂದು ಮಾತು ಕೂಡ ಹೇಳ್ತಾರೆ. ಇಲ್ಲಿ ಗಿಲ್ಲಿ ಏನಪ್ಪ ಅಂತಂದರೆ ಸ್ಕೂಲ್ ಲವ್ ಸ್ಟೋರಿನ ಮುಗೀತು, ಫಸ್ಟ್ ಇಯರಲ್ಲಿ ಲವ್ ಮಾಡಿದ್ರಂತೆ ಗಿಲ್ಲಿ ಅವರು. ಅದಾಗಿದ ತಕ್ಷಣ ಮತ್ತೆ ಲವ್ ಆಯ್ತಾ ಅಂತ ಇಲ್ಲಿ ಕೇಳಿದ ತಕ್ಷಣ
ಪ್ರತಿಯೊಂದು ರಿಯಾಲಿಟಿ ಶೋನಲ್ಲೂ ಕೂಡ ಇವನಿಗೆ ಲವ್ ಆಗ್ತಾನೆ ಇರುತ್ತೆ. ಒಂದೊಂದರಲ್ಲಿ ಒಬ್ಬೊಬ್ಬರನ್ನ ಇಲ್ಲಿ ಲವ್ ಮಾಡೋನೆ ಅಂತ ಇಲ್ಲಿ ಹೇಳ್ತಾರೆ. ಇನ್ನೊಬ್ಬರನ್ನ ಕೆಳಗಾಕಿ ಮಾತಾಡೋದು ನಿಜವಾಗ್ಲೂ ಇಲ್ಲಿ ಧನುಷ್ ಅವ್ರನ್ನ ನೋಡಿ ಕಲಿಬೇಕಾಗುತ್ತೆ. ಆಲ್ಮೋಸ್ಟ್ ಈ ವೀಕ್ ಅಬ್ಸರ್ವ್ ಮಾಡ್ತಾ ಹೋದ್ರೆ ನಾಮಿನೇಟ್ ಆಗಿದಾರಲ್ವಾ, ಅದಕ್ಕೆ ಸಿಕ್ಕಾಪಟ್ಟೆ ಇಲ್ಲಿ ಮಾತಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಇಲ್ಲಿ ಸ್ಪಂದನ ಅವ್ರು ಕೂಡ ಇಲ್ಲಿ ಹೇಳ್ತಾರೆ ಮಾತಾಡು ಅಂತ ಹೇಳಿದ್ದು, ಬಟ್ ಆದ್ರೆ ಈ ರೀತಿಯಾಗಿ ಮಾತಾಡು ಅಂತ ಯಾರು ಹೇಳಿಲ್ಲ ಅಂತ ಕೂಡ ಇಲ್ಲಿ ಸ್ಪಂದನ ಅವರು ಇಲ್ಲಿ ಧನುಷ್ ಅವ್ರಿಗೆ ಹೇಳ್ತಾರೆ. ಹೌದು, ಸಿಕ್ಕಾಪಟ್ಟೆ ಓವರ್ ಆಗಿ ಸ್ವಲ್ಪ ಮಿತಿ ಮೀರಿ ಮಾತಾಡಿದ್ರು ಕೆಲವೊಂದು ಕಡೆ ಅಂತ ಕೂಡ ನನಗೆ ಅನ್ನಿಸ್ತು. ಯಾಕಂತಂದ್ರೆ ನೋಡಿ, ಇಲ್ಲಿ ಗಿಲ್ಲಿ ಅವ್ರ ಲವ್ ಸ್ಟೋರಿ ಏನಿದೆ ಅವ್ರು ಅದನ್ನ ಹೇಳ್ಕೊಂಡಿದ್ದಾರೆ. ಅವ್ರಿಗೆ ಇಷ್ಟ ಆದರೆ ಇಲ್ಲಿ ಹೂ ಅನ್ಬೇಕು, ಇಲ್ಲ ಅಂದರೆ ಸುಮ್ಮನೆ ಬೇಕು. ಅದು ಬಿಟ್ಟು ಪ್ರತಿಯೊಂದು ರಿಯಾಲಿಟಿ ಶೋನಲ್ಲೂ ಕೂಡ ಒಬ್ಬೊಬ್ಬರನ್ನ ಇಲ್ಲಿ ಲವ್ ಆಗ್ತಾನೆ ಇರುತ್ತೆ ಅವನಿಗೆ ಅಂತಂದರೆ ಯಾವ ರೀತಿ ಅರ್ಥ ಮಾಡ್ಕೋಬೇಕು ಹೇಳಿ. ಯಾಕಂದರೆ ಇದನ್ನು ರವಿಚಂದ್ರನ್ ಸರ್ ಅಲ್ಲಿದ್ರಲ್ಲ, ಅವ್ರ ಮುಂದೆನೇ ಇಲ್ಲಿ ಇದನ್ನು ಹೇಳ್ತಾರೆ. ಕೆಲವೊಬ್ಬರಿಗೆ ಬ್ಯಾಡ್ ಒಪಿನಿಯನ್ ಕೂಡ ಇಲ್ಲಿ ಬರುತ್ತೆ, ಅಂದರೆ ಲೈವ್ ನೋಡಿರ್ತಾರೆ. ಯಾಕಂದರೆ ಎಷ್ಟೊಂದು ವಿಡಿಯೋ ಕ್ಲಿಪ್ಸ್ಗಳು ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಿರುತ್ತೆ. ಒಂದು ಪಾಯಿಂಟ್ ಸಿಕ್ಕಂಗೆ ಆಗುತ್ತೆ ಇವರು ಅಣಗಿಸ್ಬೇಕು ಅಂತಂದರೆ ಗಿಲ್ಲಿಯವ್ರನ್ನ, ಇವ್ನು ಬಿಡಪ್ಪ ಈ ಥರ ಆ ಥರ ಅಂತ ಅಂದ್ಬಿಟ್ಟು ಇಲ್ಲಿ ಅಣಗಿಸ್ತಾರೆ. ಆದರೆ ಧನುಷ್ ಅವ್ರಿಗೆ ಗಿಲ್ಲಿಯವರು ಕಾಮಿಡಿ ಮಾಡಿದ್ರೆ ಇಷ್ಟ ಆಗಲ್ಲ. ಧನುಷ್ ಅವರು ಈ ರೀತಿಯಾಗಿ ಅಂದರೆ ಪರ್ಸನಲ್ ಲೈಫ್ ಬಗ್ಗೆ ಈ ಥರ ಕಾಮಿಡಿ ಮಾಡಿದ್ರೆ ಎಷ್ಟು ಚಂದ, ಇದ್ರ ಬಗ್ಗೆ ಕಮೆಂಟಲ್ಲಿ ತಿಳಿಸಿ. ಯಾಕಂತಂದರೆ ಕೆಲವೊಬ್ರು ನೋಡಿರ್ತೀರಾ, ಕೆಲವೊಬ್ರು ನೋಡಿರಲ್ಲ, ಅದಕ್ಕೋಸ್ಕರನೇ ಇಲ್ಲಿ ಹೇಳ್ತಿರೋದು. ಇದೆಲ್ಲ ಚಟುವಟಿಕೆ ಆಗಿದ ತಕ್ಷಣ ಇದು ಸಂತೂರ್ ಸೋಪ್ದು ಒಂದು ಅಡ್ವರ್ಟೈಸ್ಮೆಂಟ್ ಕೂಡ ಇಲ್ಲಿ ಕೊಡ್ತಾರೆ. ಆಲ್ಮೋಸ್ಟ್ ಇಲ್ಲಿ ಯಾರ್ಯಾರು ಕೊಲಾಬ್ರೇಟ್ ಆಗಿರ್ತಾರೆ ಪ್ರತಿ ವಾರನೂ ಕೂಡ ಇಲ್ಲಿ ಇರುತ್ತೆ. ವಿಜಿ ಟಿವಿ ಇರ್ಬೋದು, ಸೋಪ್ ಇರ್ಬೋದು, ಡಾಝಲ್ ಇರ್ಬೋದು, ಈ ರೀತಿಯಾಗಿ ಎಲ್ಲ ಕೂಡ ಇಲ್ಲಿ ಮಾಡಿದ್ರು. ಎಲ್ಲರೂ ಕೂಡ ತುಂಬ ಚೆನ್ನಾಗಿ ರೆಡಿಯಾಗಿದ್ರು. ಪ್ರತಿಯೊಬ್ಬರು ಕೂಡ ತುಂಬ ಚೆನ್ನಾಗಿ ಇಲ್ಲಿ ಮಾತಾಡಿದ್ರು. ಫಸ್ಟ್ ಇಲ್ಲಿ ಸ್ಪಂದನ ಅವ್ರು ಬರ್ತಾರೆ. ಶಿ ಇಸ್ ಮೈ ಪುಟ್ಟು ಗೌರಿ ಸಾಂಗ್ ಹಾಕಿದ್ರು, ಸಖತ್ತಾಗಿತ್ತು. ಅವರು ಕೂಡ ಕ್ಯೂಟಾಗಿ ಕಾಣಿಸ್ತಾರೆ ಸ್ಪಂದನ ಅವರು ಕೂಡ. ನೆಕ್ಸ್ಟ್ ಇಲ್ಲಿ ಅಶ್ವಿನಿ ಅವರು ಬರ್ತಾರೆ, ತುಂಬ ಚೆನ್ನಾಗಿ ಅವರು ಕೂಡ ಇಲ್ಲಿ ರೆಡಿ ಆಗಿದ್ರು. ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿದ್ರು. ಅಶ್ವಿನಿ ಅವರು ಬಂದಾಗ ನೋಡಿವಾಳ ಅಂದಾವ ಮುತ್ತಿನ ಮಾಳೆ ಚಂದಾವ ಕೂಡ ಇಲ್ಲಿ ಸಾಂಗ್ನ ಪ್ಲೇ ಮಾಡಿದ್ರು. ತುಂಬ ಚೆನ್ನಾಗಿ ಅವರು ಕೂಡ ಇಲ್ಲಿ ವಾಕ್ ಮಾಡ್ಕೊಂಡ್ಬಂದ್ರು. ಅದಾದ್ಮೇಲೆ ಇಲ್ಲಿ ರಾಶಿಕ್ ಅವರು ಬರ್ತಾರೆ, ತರ ತರ ಎನಿಸಿದೆ ಸಾಂಗ್ ಇಲ್ಲಿ ಹಾಕ್ತಾರೆ. ಆಲ್ಮೋಸ್ಟ್ ಎಲ್ಲರೂ ಕೂಡ ಇಲ್ಲಿ ಮಾತಾಡಿದ್ದು ತುಂಬಾನೇ ಚೆನ್ನಾಗಿತ್ತು. ಆದರೆ ರಾಶಿಕ್ ಅವರು ಅಷ್ಟೊಂದೇನೋ ಇಂಪ್ರೆಸ್ ಆಗಂಗೆ ಮಾತಾಡಲಿಲ್ಲ. ಆದರೂ ಕೂಡ ಇಲ್ಲಿ ರಾಶಿಕ್ ಅವರು ಗೆದ್ರು ಅಂತ ಇಲ್ಲಿ ಕೊಡ್ತಾರೆ. ರಾಶಿಕ್ ಅವರು ಆದ್ಮೇಲೆ ಕಾವ್ಯ ಅವ್ರು ಬರ್ತಾರೆ. ನನ್ನ ಮನಸ್ಸು ಹಾಡಿತು ತಿತಿಲಿ ತಿತಿಲಿ ಸಾಂಗ್ ಹಾಕಿದ್ರು, ತುಂಬಾನೇ ಚೆನ್ನಾಗಿತ್ತು, ಸಖತ್ತಾಗಿ ಕಾಣಿಸ್ತಿದ್ರು ಅವರು ಕೂಡ ಇಲ್ಲಿ ಕಾವ್ಯ ಅವರು ಕೂಡ. ನೆಕ್ಸ್ಟ್ ಲಾಸ್ಟಲ್ಲಿ ಚೈತ್ರ ಅವ್ರು ಬರ್ತಾರೆ. ಎಲ್ಲ ಡ್ರೆಸ್ಗಿಂತ ಇಲ್ಲಿ ಚೈತ್ರ ಅವರು ಸೀರಿಯಲ್ ತುಂಬಾ ಚೆನ್ನಾಗಿ ಕಾಣ್ತಾರೆ. ಏನೇ ಹೇಳಿದ್ರು ಕೂಡ, ಅವ್ರು ಏನೇ ಜಗಳ ಆಡಿದ್ರು ಕೂಡ ಡ್ರೆಸ್ ವಿಚಾರ ಅಂತ ಬಂದಾಗ ಇಲ್ಲಿ ಚೈತ್ರ ಅವರು ತುಂಬ ಚೆನ್ನಾಗಿ ಇಲ್ಲಿ ಡ್ರೆಸ್ನ ಹಾಕ್ತಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದು ಏನಾದರೂ ಗೇಮ್ ಕೊಟ್ಟಾಗೂ ಕೂಡ ಇಲ್ಲಿ ಅಬ್ಸರ್ವ್ ಮಾಡಿ ಎಲ್ಲರೂ ಥರ ಆರಾಮಾಗಿ ಹೋಗ್ಬಿಟ್ಟು ಹೇಗೆ ಬೇಕಾಗಿ ಬಟ್ಟೆ ಹಾಕೊಳ್ಳಲ್ಲ. ಅಂದರೆ ಕೆಲವೊಂದು ಸೀಸನ್, ನಾನು ಈ ಸೀಸನ್ ಹೇಳ್ತಾರೆ, ಹಿಂದಿನ ಸೀಸನ್ಗಳನ್ನು ಅಬ್ಸರ್ವ್ ಮಾಡ್ತಾ ಹೋದರೆ ಸ್ವಲ್ಪ ಚೆನ್ನಾಗಿ ಇಲ್ಲಿ ಅವರು ಡ್ರೆಸ್ನ ಮಾಡ್ಕೊತಾರೆ. ತುಂಬ ಓವರ್ನೆಸ್ ಆಗಿ ಇಲ್ಲಿ ಡ್ರೆಸ್ ಮಾಡ್ಕೊಳ್ಳಲ್ಲ. ಅದಕ್ಕೆ ಸೀರೆಯಲ್ಲಿ ಹುಡುಗಿರ ನೋಡಲೇಬಾರದು, ನಿಲ್ಲೆಲ್ಲ ಟೆಂಪ್ರೇಚರು ಸಾಂಗ್ ಹಾಕೋರು ತುಂಬ ಚೆನ್ನಾಗಿ ಅವರು ಕೂಡ ಇಲ್ಲಿ ಕ್ಯಾಟ್ ವಾಕ್ ಮಾಡ್ಕೊಂಡು ಬಂದರು. ಬಟ್ ಎಂಡಿಂಗ್ ರಿಸಲ್ಟ್ ಏನಪ್ಪ ಅಂತಂದರೆ ಇಲ್ಲಿ ರಾಶಿಕ್ ಅವರು ತುಂಬ ಚೆನ್ನಾಗಿ ಮಾತಾಡಿದ್ರು ಅಂತಂದ್ಬಿಟ್ಟು ಇಲ್ಲಿ ರಾಶಿಕ್ ಅವ್ರು ವಿನ್ ಅಂತ ಇಲ್ಲಿ ಮಾಲು ಅವ್ರು ಬಂದ್ಬಿಟ್ಟು ಅನೌನ್ಸ್ ಮಾಡ್ತಾರೆ. ವೀಕ್ಷಕರೇ, ಈ ಒಂದು ಚಟುವಟಿಕೆ ಏನಿತ್ತು ಈ ಸಂತೂರ್ ಸೋಪ್ದು, ಇದರಲ್ಲಿ ಯಾರು ತುಂಬ ಚೆನ್ನಾಗಿ ಕಾಣಿಸ್ತಿದ್ರು ಮತ್ತು ಯಾರು ತುಂಬ ಚೆನ್ನಾಗಿ ಮಾತಾಡಿದ್ರು ಅನ್ನೋದ್ರ ಬಗ್ಗೆ. ಹೌದು, ಇಲ್ಲಿ ರಾಶಿಕ್ ಅವ್ರು ವಿನ್ ಆಗಿದ್ದಾರೆ, ಅದ್ರ ಬಗ್ಗೆ ಇಲ್ಲಿ ಎರಡು ಮಾತಿಲ್ಲ. ಬಟ್ ನಿಮ್ಮ ಪ್ರಕಾರ ಯಾರು ತುಂಬ ಚೆನ್ನಾಗಿ ಕಾಣಿಸ್ತಿದ್ರು ಮತ್ತು ಇಲ್ಲಿ ಯಾರು ವಿನ್ ಆಗಬಹುದಿತ್ತು, ರಾಶಿಕ್ ಅವ್ರು ನಿಜವಾಗ್ಲೂ ಕೂಡ ವಿನ್ ಆಗಿದ್ದು ಕರೆಕ್ಟು ಅಂತ ಅನ್ನಿಸ್ತಾ, ಈ ಒಂದು ವಿಚಾರದ ಬಗ್ಗೆ ಕಮೆಂಟಲ್ಲಿ ತಿಳಿಸಿ. ನಿಮಗೆ ಯಾರು ಇಷ್ಟ ಆಯಿತು ಮತ್ತು ಇಲ್ಲಿ ಯಾರು ಮಾತಾಡಿದ್ದು ತುಂಬ ಚೆನ್ನಾಗಿತ್ತು ಅನ್ನೋದ್ರ ಬಗ್ಗೆ. ಇನ್ನು ಇದೆಲ್ಲ ಆಗಿದ ತಕ್ಷಣ ಗಿಲ್ಲಿ ಅವರು, ಕಾವ್ಯ ಅವರು ಇಲ್ಲಿ ರಕ್ಷಿತ್ ಅವ್ರ ಬಗ್ಗೆ, ಧ್ರುವಂತ್ ಅವ್ರ ಬಗ್ಗೆ ಇಲ್ಲಿ ಮಾತಾಡ್ತಾರೆ. ಧ್ರುವಂತ್ ಅವ್ರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ರಕ್ಷಿತ್ ಅವ್ರು ಹೋಗಿದ್ದು ನಿಜವಾಗ್ಲೂ ಕೂಡ ಶಾಕ್ ಆಯಿತು ಅಂತ ಇಲ್ಲಿ ಗಿಲ್ಲಿ ಅವರು ಹೇಳ್ತಾರೆ. ಆದರೂ ಕೂಡ ನೋಡಿ ಸಖತ್ತಾಗಿ ಗೆಸ್ ಮಾಡ್ತಾರೆ. ಇಲ್ಲಿ ಇನ್ನೊಂದು ರೂಮಲ್ಲಿ ಅವ್ರನ್ನ ಇಟ್ಬಿಟ್ಟು ನಾವೇನು ಮಾತಾಡ್ತೀವಿ ಇದನ್ನು ಅವರೆಲ್ಲ ಕೇಳಿಸ್ಕೊಂತಿರ್ಬೋದು ಅಂತ ಅಂದ್ಬಿಟ್ಟು. ಹೌದು, ನಿಜವಾಗ್ಲೂ ಕೂಡ ಸೀಕ್ರೆಟ್ ರೂಮಲ್ಲಿ ಇದ್ದಾರೆ. ಇಲ್ಲಿ ಗಿಲ್ಲಿ ಅವರು ಪ್ರತಿ ಸತಿ ಅಬ್ಸರ್ವ್ ಮಾಡಿ ಇಲ್ಲಿ ಅಶ್ವಿನಿ ಅವರು ಜಾನ್ವಿ ಅವರು ಜಗಳ ಆಡ್ಕೊಂಡಾಗೂ ಕೂಡ ಅವರು ಹೇಳಿದ್ರು ಇವ್ರು ನಿಜವಾಗ್ಲೂ ಕೂಡ ಜಗಳ ಆಡ್ಕೊಂಡಿರಲ್ಲ ಅಂತ ಅಂದ್ಬಿಟ್ಟು. ಅದೇ ರೀತಿ ಇಲ್ಲಿ ಆಯಿತು. ಮತ್ತು ಇಲ್ಲಿ ಇವರು ಅಶ್ವಿನಿ ಅವರು ಚೇಂಜೇ ಆಗಲ್ಲ ಹಾಗೆ ಹೀಗೆ ಅಂತ ಕೂಡ ಇಲ್ಲಿ ಹೇಳಿದ್ರು. ಅದೇ ರೀತಿಯಾಗಿದೆ. ಕೆಲವೊಂದು ವಿಚಾರಗಳು ಇಲ್ಲಿ ಗಿಲ್ಲಿ ಅವರು ಕರೆಕ್ಟಾಗಿ ಇಲ್ಲಿ ಗೆಸ್ ಮಾಡಿರ್ತಾರೆ. ಸೇಮ್ ಇಲ್ಲೂ ಕೂಡ ಇಲ್ಲಿ ಕರೆಕ್ಟಾಗಿ ಗೆಸ್ ಮಾಡಿದ್ರು. ಅದಕ್ಕೆ ಇಲ್ಲಿ ರಕ್ಷಿತ್ ಅವರು ಕೂಡ ಸಖತ್ತಾಗಿ ಖುಷಿಯಾದರು. ಆದರೆ ಇದನ್ನ ಕಾವ್ಯ ಅವರು ಮುಂಚೆನೇ ಇಲ್ಲಿ ಗೆಸ್ ಮಾಡಿದ್ರು. ಯಾಕಂತಂದ್ರೆ ಅವ್ರಿಗಿಂತ ಡಮ್ಮಿ ಆಗಿರೋರು ಬೇರೆಯವರು ಇದ್ದಾರೆ. ಆದರೆ ಅವ್ರು ಯಾಕೆ ಇಲ್ಲಿ ಹೋದ್ರು ಅಂತಂದ್ಬಿಟ್ಟು ಗೊತ್ತಾಗ್ಲಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಆದರೆ ಗಿಲ್ಲಿ ಅವ್ರು ಹೇಳಿದಕ್ಕೆ ಇಲ್ಲಿ ಸ್ಮಾರ್ಟ್ ಥಿಂಕ್, ತುಂಬ ಚೆನ್ನಾಗಿ ಥಿಂಕ್ ಮಾಡಿದ್ರು ಅಂತ ರಕ್ಷಿತ್ ಅವ್ರು ಹೇಳಿದ್ರು. ಕಾವ್ಯ ಅವರು ಕೂಡ ಮುಂಚೆನೇ ಥಿಂಕ್ ಮಾಡಿದ್ರಲ್ವ, ಅಂದರೆ ಗಿಲ್ಲಿಯವ್ರಿಗೆ ಬರೋಕ್ಕೂ ಮುಂಚೆನೇ ಯೋಚನೆ ಕಾವ್ಯ ಅವ್ರಿಗೂ ಕೂಡ ಇಲ್ಲಿ ಬಂದಿತ್ತು. ಕೆಲವೊಬ್ರಿಗೆ ತುಂಬಾ ಖುಷಿಯಾಗಿರುತ್ತೆ ಲೈವ್ ನೋಡಿದವ್ರಿಗೆ. ಇಲ್ಲಿ ಆಲ್ಮೋಸ್ಟ್ ಆಗಿ ಇವತ್ತೊಂದು 80% ನೀವು ಅಬ್ಸರ್ವ್ ಮಾಡಿದ್ರೆ ಗಿಲ್ಲಿಯವ್ರ ಜೊತೆ ಇಲ್ಲಿ ಕಾವ್ಯವ್ರು ಕಾಣಿಸ್ಕೊಂಡ್ರು. ಯಾಕಂದರೆ ಈ ಒಂದು ಪೇರ್ನ ನೋಡೋಕ್ಕೆ ಎಲ್ರಿಗೂ ಕೂಡ ತುಂಬಾ ಇಷ್ಟ. ಅದಕ್ಕೆ ಇಲ್ಲಿ ನಾನು ಇಲ್ಲಿ ಹೇಳಿದ್ದು ಆಲ್ಮೋಸ್ಟ್ ಒಂದು 2 ದಿವಸದಿಂದ ಇಲ್ಲಿ ಕಾವ್ಯವರು ಜಾಸ್ತಿ ಕಾಣಿಸ್ಕೊಂಡಿರಲಿಲ್ಲ ಗಿಲ್ಲಿಯವ್ರ ಜೊತೆ. ಇವತ್ತ ಎಪಿಸೋಡ್ ನೋಡಿದವ್ರಿಗೆ ಮತ್ತು ಲೈವ್ ನೋಡಿದವ್ರಿಗೆ ಅನಿಸಿರುತ್ತೆ ಹೌದು ಜಾಸ್ತಿ ಇಲ್ಲಿ ಕಾವ್ಯ ಅವರು ಗಿಲ್ಲಿಯವರು ಒಟ್ಟಿಗೆ ಕುತ್ಕೊಂಡು ಮಾತಾಡಿದ್ರು ಅಂತ ಇಲ್ಲಿ ಅನ್ನಿಸ್ತು. ಯಾಕಂದರೆ ಸೀಕ್ರೆಟ್ ರೂಮ್ ಕಾನ್ಸೆಪ್ಟ್ ಏನಿತ್ತು ಅದ್ರ ಬಗ್ಗೆ ಇಲ್ಲಿ ಚರ್ಚೆ ಮಾಡಿದ್ರು. ಯಾಕಂದರೆ ಹೌದು, ಒಬ್ಬರು ವ್ಯಕ್ತಿತ್ವ ಹೇಗೆ ಅಂತ ಗೊತ್ತಾಗುತ್ತೆ ಅಂತಂದರೆ
ನಿಜವಾಗ್ಲೂ ಈ ಥರ ಸೀಕ್ರೆಟ್ ರೂಮಲ್ಲಿ ಇಟ್ಟಾಗ ಅವ್ರು ಯಾರ ಹತ್ರನೂ ಕೂಡ ಮಾತಾಡೋಕ್ಕೆ ಆಗಲ್ಲ. ಇಲ್ಲಿ ಇರೋ ಇಬ್ಬರಲ್ವಾ, ಅದಕ್ಕೋಸ್ಕರನೇ ಗೊತ್ತಾಗ್ಬಿಡುತ್ತೆ. ಅವ್ರು ಕೊಡೋ ರೀಸನ್ನು ಇಲ್ಲಿ ಮೇಯ್ನ್ ಆಗುತ್ತೆ ಅಂತ ಕೂಡ ಇಲ್ಲಿ ಕಾವ್ಯ ಅವರು ಗಿಲ್ಲಿಯವ್ರ ಹತ್ರ ಮಾತಾಡ್ತಾ ಇರ್ತಾರೆ. ಹೌದು, ಅಂದರೆ ಸುಮಾರು ವಿಚಾರಗಳನ್ನ ಇಲ್ಲಿ ಮಾತಾಡಿದ್ರು, ಬಟ್ ಇಲ್ಲಿ ಗಿಲ್ಲಿಯವರು ಕೂಡ ಕರೆಕ್ಟಾಗಿ ಗೆಸ್ ಮಾಡಿದ್ರು, ಇಲ್ಲಿ ಕಾವ್ಯ ಅವರು ಕೂಡ ಕರೆಕ್ಟಾಗಿ ಗೆಸ್ ಮಾಡಿದ್ರು. ಇದಾಗಿದ ತಕ್ಷಣ ಮತ್ತೆ ಧನುಷ್ ಅವ್ರ ಹತ್ರ ಮತ್ತೆ ಇಲ್ಲಿ ರಾಶಿಕ್ ಅವ್ರ ಹತ್ರ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಇಲ್ಲಿ ಸೀಕ್ರೆಟ್ ರೂಮ್ ಅಂತ ಇರ್ಬೋದು, ಏನಕ್ಕೆ ಅಂತಂದ್ರೆ ಇವರಿಬ್ರಿಗೂ ಕೂಡ ಆಗಲ್ಲ, ಅದಕ್ಕೋಸ್ಕರನೇ ಮೇಯ್ನ್ ಆಗಿ ಸೀಕ್ರೆಟ್ ರೂಮ್ ಇದ್ದೇ ಇರುತ್ತೆ ಅಂತ ಬಿಟ್ಟು ಇಲ್ಲಿ ಕಾವ್ಯ ಅವ್ರಿಗಂತೂ 100% ಗೊತ್ತು ಇಲ್ಲಿ ರಕ್ಷಿತಾ ಅವರು ಸೀಕ್ರೆಟ್ ರೂಮ್ ಅಲ್ಲಿ ಇದ್ದಾರೆ ಅಂತ ಅಂದ್ಬಿಟ್ಟು. ಆದರೆ ಗಿಲ್ಲಿ ಅವರು ಇಲ್ಲಿ ಹೇಳ್ತಾರೆ 4 ದಿವಸ ಆಯ್ತಲ್ವಾ ಅಂತ ಅಂದ್ಬಿಟ್ಟು, 1 ವಾರದವರೆಗೂ ಇಲ್ಲಿ ಇರ್ತಾರೆ ಸೀಕ್ರೆಟ್ ರೂಮ್ ಅಲ್ಲಿ ಅಂತ ಅಂದ್ಬಿಟ್ಟು ಕಾವ್ಯ ಅವ್ರು ಹೇಳಿದ್ರು. 100% ಅವ್ರ ಥಿಂಕಿಂಗು ಕೂಡ ತುಂಬಾನೇ ಚೆನ್ನಾಗಿದೆ, ಗಿಲ್ಲಿ ಅವ್ರ ಥಿಂಕಿಂಗು ಕೂಡ ತುಂಬಾನೇ ಚೆನ್ನಾಗಿದೆ. ಇದ್ರ ಬಗ್ಗೆ ಹೇಳ್ತಾರೆ, ಯಾಕಂದ್ರೆ ಅವರಿಬ್ಬರು ಕೂಡ ಇಲ್ಲಿ ಮೇನ್ ಆಗಿ ಕಳಿಸಿದ್ದಾರೆ ಅಂತಂದ್ರೆ ಅಬ್ಸರ್ವ್ ಮಾಡಿ, ಇಬ್ಬರಿಗೂ ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗಲ್ಲ, ಅದಕ್ಕೆ ಇಲ್ಲಿ ಸೀಕ್ರೆಟ್ ರೂಮ್ ಹಾಕಿರ್ತಾರೆ. ಅದರಲ್ಲೂ ಕೂಡ ಡಬಲ್ ಎಲಿಮಿನೇಷನ್ ಅಂತ ಹೇಳಿದ್ರಲ್ಲ, ಇದು ಸ್ವಲ್ಪ ಡೌಟ್ ಇದೆ ಅಂತ ಇಲ್ಲಿ ಕಾವ್ಯ ಅವರು ಸಖತ್ತಾಗಿ ಸ್ಮಾರ್ಟ್ ಥಿಂಕ್ ಅಂತಾನೆ ಹೇಳ್ಬೋದು. ಮತ್ತೆ ಗಿಲ್ಲಿ ಅವ್ರದ್ದು ಕೂಡ ಅಷ್ಟೇ ಸ್ಮಾರ್ಟ್ ಆಗಿ ಇಲ್ಲಿ ಥಿಂಕ್ ಮಾಡಿದ್ರು. ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನಿಸುತ್ತೆ ವೀಕ್ಷಕರೇ? ಖಂಡಿತವಾಗ್ಲೂ ಇಲ್ಲಿ ರಕ್ಷಿತ್ ಅವರು ಸೀಕ್ರೆಟ್ ರೂಮ್ ಅಲ್ಲಿ ಹೋದ್ರಲ್ವಾ, ಈ ವಿಚಾರದ ಬಗ್ಗೆ ಅಂದ್ರೆ ಇವಾಗ ಅವ್ರ ಬಗ್ಗೆ ಒಪಿನಿಯನ್ ಅಂತೂ ಒಬ್ಬೊಬ್ರಿಗೆ ಒಂದೊಂಥರ ಇಲ್ಲಿ ಆಗಿರುತ್ತೆ. ಇಲ್ಲಿ ಸೀಕ್ರೆಟ್ ರೂಮಲ್ಲಿ ರಕ್ಷಿತಾ ಅವ್ರನ್ನ ಧ್ರುವಂತ್ ಅವ್ರನ್ನ ಇಟ್ಟಿದ್ದು ಒಳ್ಳೇದಾಯ್ತಾ ಅಥವಾ ಒಳ್ಳೇದು ಆಗಿಲ್ವಾ ಅನ್ನೋದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ ಅದನ್ನು ಮಿಸ್ ಮಾಡದೆ ಕಮೆಂಟಲ್ಲಿ ತಿಳಿಸಿ. ಅದರ ನೆಕ್ಸ್ಟ್ ಇಲ್ಲಿ ಗಿಲ್ಲಿ ಅವರು ರಘು ಅವ್ರಿಗೆ ಒಂದು ಚಾಲೆಂಜ್ ಕೊಡ್ತಾರೆ. ಅಂದರೆ ಬ್ಲ್ಯಾಕ್ ಸ್ಲಿಪ್ ಏನು ಹೊಡಿತಾರೆ ಆ ಥರ ಇಲ್ಲಿ ಮಾಡಿಬಿಟ್ಟು ತೋರಿಸಿ ಅಂತ ಅಂದ್ಬಿಟ್ಟು, ಇಲ್ಲಪ್ಪ ನಂಗೆ ಮಾಡೋಕ್ಕೆ ಬರಲ್ಲ, ನಾನು ಸೋತೆ ಅಂತ ಇಲ್ಲಿ ರಘು ಅವ್ರು ಕೂಡ ಒಪ್ಕೊತಾರೆ. ಅಂದರೆ ಇಲ್ಲಿ ಸುಮಾರು ಮಾತುಕತೆ ಇಲ್ಲಿ ಆಗುತ್ತೆ, ಬಟ್ ಸ್ವಲ್ಪನೇ ತೋರ್ಸೋಕ್ಕಾಗೋದಲ್ವಾ, ಅದಕ್ಕೋಸ್ಕರನೇ ಯಾವಾಗಲೂ ಕೂಡ ಫಿಸಿಕಲಿ ನಾನು ಸ್ಟ್ರಾಂಗ್ ಇದ್ದೀನಿ ಅಂತ ಅಂದ್ಬಿಟ್ಟು ಇಲ್ಲಿ ರಘು ಅವರು ಹೇಳ್ಕೊತಿರ್ತಾರೆ. ಆಲ್ಮೋಸ್ಟ್ ಹಿಂದಿನ ವಿಡಿಯೋದಲ್ಲಿ ಈ ಒಂದು ವಿಚಾರದ ಬಗ್ಗೆ ಇಲ್ಲಿ ನಾನು ಹೇಳಿದ್ದೀನಿ. ಯಾಕಂತಂದರೆ ಇವ್ರು ಕುತ್ಕೊಂಡು ಡಿಸ್ಕಷನ್ ಮಾಡಬೇಕಾದ್ರೆ ನಿಜವಾಗ್ಲೂ ಕೂಡ ಫಿಸಿಕಲ್ ಟಾಸ್ಕ್ ಕೊಡಲಿ, ನಾನಿನ್ನು ಹಾಗೆ ಮಾಡ್ಬಿಡ್ತೀನಿ ಹೀಗೆ ಮಾಡ್ಬಿಡ್ತೀನಿ ಅಂತ ಅಂದ್ಬಿಟ್ಟು ರಘು ಅವರು ಕೂಡ ಇಲ್ಲಿ ಹೇಳಿದ್ರು. ಅದಕ್ಕೆ ಇಲ್ಲಿ ಗಿಲ್ಲಿಯವರು ಕೂಡ ಇಲ್ಲಿ ಚಾಲೆಂಜ್ ಹಾಕ್ತಾರೆ. ಈ ಒಂದು ಚಾಲೆಂಜ್ ನೀನು ಗೆದ್ಬಿಡೋಣ, ಇಲ್ಲಿ ನೋಡೋಣ ಅಂತ ಅಂದ್ಬಿಟ್ಟು. ಹೌದು, ಇಲ್ಲಿ ಹೇಳ್ತಾರೆ ನೀನೇನಾದ್ರೂ ಗೆದ್ರೆ ನಾನು ನಿನ್ನ ಬಗ್ಗೆ ಮಾತಾಡಲ್ಲ ಅಂತ ಅಂದ್ಬಿಟ್ಟು, ಯಾಕಂದ್ರೆ ಅವ್ರಿಗೆ ಮಾಡೋಕ್ಕಾಗಲ್ಲ ಅಂತ ಚೆನ್ನಾಗಿ ಗೊತ್ತು. ಅದಕ್ಕೆ ಹೇಳೋದು ಎಲ್ಲರಿಗೂ ಕೂಡ ಒಂದು ವಿಚಾರ ಹೇಳಬೇಕು ಅಂತಂದ್ರೆ ಎಲ್ಲರೂ ಕೂಡ ಫಿಸಿಕಲಿ ಸ್ಟ್ರಾಂಗ್ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ, ಮತ್ತೆ ಸ್ಟ್ರಾಂಗ್ ಇರಲ್ಲ ಅಂತ ಕೂಡ ಇಲ್ಲಿ ಹೇಳೋಕ್ಕಾಗಲ್ಲ. ಒಂದೊಂದ್ಸತಿ ಇಲ್ಲಿ ಫಿಸಿಕಲ್ ಟಾಸ್ಕ್ ಅಂತ ಬಂದಾಗೂ ಕೂಡ ಇಲ್ಲಿ ಸ್ಮಾರ್ಟ್ ಆಗಿ ಥಿಂಕ್ ಮಾಡಿಬಿಟ್ಟು ಆಡೋ ಇಲ್ಲಿ ಟಾಸ್ಕ್ಗಳು ಕೂಡ ಇಲ್ಲಿ ಇರುತ್ತೆ. ಖಂಡಿತವಾಗ್ಲೂ ಇಲ್ಲಿ ಹೌದು, ಗಿಲ್ಲಿಯವ್ರು ಹೇಳಿದ್ದು ಕರೆಕ್ಟು. ಎಲ್ಲಾನು ಕೂಡ ಇಲ್ಲಿ ಫಿಸಿಕಲ್ ಟಾಸ್ಕ್ ಅಂತಾನೆ ಕೊಡಲ್ಲ, ಮೆಂಟಲಿ ಇಲ್ಲಿ ಸ್ಟ್ರಾಂಗ್ ಇರೋ ಒಂದು ಟಾಸ್ಕ್ಗಳು ಕೂಡ ಇಲ್ಲಿ ಕೊಡ್ತಾರೆ. ಹೌದು, ಕೆಲವೊಂದು ಸತಿ ಸೋತಿರ್ಬೋದು ಟಾಸ್ಕ್ ಅಲ್ಲಿ, ಬಟ್ ಕೆಲವೊಂದು ಟಾಸ್ಕ್ ಅಲ್ಲೂ ಕೂಡ ಇಲ್ಲಿ ಗೆದ್ದಿದ್ದಾರೆ ಅಲ್ವಾ. ಎಂಡಿಂಗ್ ರಿಸಲ್ಟ್ ಏನೇ ಇದ್ರೂ ಕೂಡ ಇಲ್ಲಿ ಗಿಲ್ಲಿಯವರು ಏನೊಂದು ಚಾಲೆಂಜ್ ಹಾಕಿದ್ರು, ಇದ್ರ ಜೊತೆಗೆ ಇನ್ನೊಂದು ಕೂಡ ಇಲ್ಲಿ ಹೇಳ್ತಾರೆ. ಆಲ್ಮೋಸ್ಟ್ ಈ ಒಂದು ಚಾಲೆಂಜ್ ಮಾಡೋಣ ಅಂತ ಅಂದ್ಬಿಟ್ಟು ಹೇಳಿದಾಗ ಅವರು ಮಾಡಲ್ಲ, ಆಗಲ್ಲ ಅಂತ ಇಲ್ಲಿ ಒಪ್ಕೊಂತಾರೆ. ಅಂದ್ರೆ ಬೇರೆ ಏನಾದರೂ ಇಲ್ಲಿ ಮಾಡು ಅಂತ ಹೇಳಿದಾಗೂ ಕೂಡ ಎಲ್ಲರೂ ಕೂಡ ಹೇಳ್ತಾರೆ ನನಗೆ ನಿನ್ನ ಫ್ರೆಂಡ್ಶಿಪ್ ಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಎಲ್ಲರೂ ಕೂಡ ಲವರ್ಸ್ಗಳು ಲವ್ ಬೇಕು ಅಂತ ಇಲ್ಲಿ ಹಿಂದ್ಗಡೆ ಓಡಾಡ್ತಾರೆ. ಬಟ್ ಆದರೆ ನಾನು ನೋಡು ನಿನ್ನ ಹತ್ರ ಫ್ರೆಂಡ್ಶಿಪ್ನ ಕೇಳ್ಕೊತಿದ್ದೀನಿ ಅಂತ ಕೂಡ ಇಲ್ಲಿ ಈ ಒಂದು ಸಮಯದಲ್ಲಿ ಇಲ್ಲಿ ಗಿಲ್ಲಿಯವರು ಕೇಳ್ಕೊತಾರೆ. ಒಟ್ಟಿನಲ್ಲಿ ರಘು ಅವರಿಗೆ ಗಿಲ್ಲಿಯವ್ರ ಬಗ್ಗೆ ಒಳ್ಳೆ ಒಪಿನಿಯನ್ ಇಲ್ಲ ಅಂತ ಗೊತ್ತಾಗುತ್ತೆ ಆಲ್ಮೋಸ್ಟ್ ಆಗಿ. ಇಲ್ಲಿ ಗಿಲ್ಲಿಯವರು ನನ್ನ ಫ್ರೆಂಡ್ಶಿಪ್ನ ಅಕ್ಸೆಪ್ಟ್ ಮಾಡ್ಕೋ ಅಂತ ಅಂದ್ಬಿಟ್ಟು ರಘು ಅವ್ರನ್ನ ಕೇಳ್ತಾರೆ. ಇಲ್ಲಪ್ಪ ನನಗೆ ಆಗಲ್ಲ ಅಂತ ಹೇಳಿದಾಗ ಈ ಥರ ಸಿಚುವೇಶನ್ ಕೂಡ ಇಲ್ಲಿ ನಡೆಯುತ್ತೆ. ರಘು ಅವರು ಇದನ್ನ ಮಾಡೋಕ್ಕಾಗಲ್ಲ ಅಂತ ಕೂಡ ಇಲ್ಲಿ ಒಪ್ಕೊಂತಾರೆ. ಯಾಕಂದರೆ ಹೌದು, ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ರಘು ಅವರು ಸ್ಟ್ರಾಂಗ್ ಆಗಿ ಕಾಣಿಸ್ತಾರೆ. ಬಟ್ ಈ ರೀತಿಯಾಗಿ ಒಂದು ಚಾಲೆಂಜ್ ಕೊಟ್ಟಾಗ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿತ್ತಲ್ವ, ಯಾಕೆ ಮಾಡ್ಕೊಳ್ಳಿಲ್ಲ? ಅದಕ್ಕೆ ಹೇಳೋದು ಜಾಸ್ತಿ ನಾನು ಅನ್ನೋದು ಇರಬಾರ್ದು ಅಂತ ಅಂದ್ಬಿಟ್ಟು. ವೀಕ್ಷಕರ, ಈ ವಿಚಾರದ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಇಲ್ಲಿ ರಘು ಅವ್ರು ಮಾತಾಡಿದ್ದೇನು ತಪ್ಪಿತ್ತು, ಮತ್ತು ಇಲ್ಲಿ ಗಿಲ್ಲಿಯವ್ರು ಹೇಳಿದ್ದೇನು ಸರಿ ಇತ್ತು ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ಆಗಿ ರಘು ಅವ್ರು ಬೇಡ ಅಂದರೂ ಕೂಡ ಇಲ್ಲಿ ಗಿಲ್ಲಿಯವರು ಇಲ್ಲ ನನ್ನ ಫ್ರೆಂಡ್ಶಿಪ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಇಲ್ಲಿ ಗಿಲ್ಲಿಯವ್ರು ಹೇಳ್ತಿದ್ರೆ. ಈ ವಿಚಾರದ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟಲ್ಲಿ ತಿಳಿಸಿ. ಸೊ ವೀಕ್ಷಕರೇ, ಇವತ್ತಿನ ಎಪಿಸೋಡ್ ನೋಡಿ ನಿಮ್ಗೆ ಏನು ಅನಿಸ್ತು? ಇವಾಗ ಸೂರಜ್ ಅವರು ಮತ್ತು ಇಲ್ಲಿ ಕಾವ್ಯ ಅವರು ಇಬ್ಬರು ಕೂಡ ಕ್ಯಾಪ್ಟನ್ಸಿ ರೇಸ್ಗೆ ಹೋಗಿದ್ದಾರೆ ಅಂತ ಗೊತ್ತಾಯಿತು. ಇವಾಗ ಅಟ್ ಪ್ರೆಸೆಂಟ್ ಇಲ್ಲಿ ಕ್ಯಾಪ್ಟನ್ಸಿ ರೇಸ್ ಕೂಡ ಇಲ್ಲಿ ಮುಗಿದಿದೆ. ಇಲ್ಲಿ ಕಾವ್ಯ ಅವರು ಈ ವಾರದ ಕ್ಯಾಪ್ಟನ್ ಆಗಿದ್ದಾರೆ. ಸುಮಾರು ಜನ ಈ ಹಿಂದೆ ನಾನು ವಿಡಿಯೋ ಕೂಡ ಇಲ್ಲಿ ಮಾಡಾಕಿದ್ದೆ, ಸುಮಾರು ಕಮೆಂಟ್ಗಳು ಇಲ್ಲಿ ಬಂದಿತ್ತು. ತುಂಬ ಜನಕ್ಕೆ ಖುಷಿಯಾಗಿದೆ, ಕೆಲವೊಬ್ಬರಿಗೆ ಇಲ್ಲಿ ದುಃಖ ಕೂಡ ಆಗಿದೆ. ಆಲ್ಮೋಸ್ಟ್ ಏನಕ್ಕೆ ದುಃಖ ಆಗಿರುತ್ತೆ ಅಂತ ಇಲ್ಲಿ ಗೊತ್ತಿರುತ್ತೆ. ಯಾಕಂದರೆ ರಕ್ಷಿತ್ ಅವರು ಕೂಡ ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಕಾವ್ಯ ಅವರು ಕ್ಯಾಪ್ಟನ್ಸಿ ರೇಸ್ಗೆ ಹೋಗಿದ್ದಾರೆ ಅಂತ ಗೊತ್ತಾಗಿದ್ದ ತಕ್ಷಣ ಅವರು ತಡ್ಕೊಳ್ಳೋಕ್ಕಾಗಲಿಲ್ಲ. ಏನಪ್ಪ ಸೋಳ್ಳಿ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೆ, ಗೆದ್ಬಿಟ್ರಲ್ಲ ಅಂತ ಅಂದ್ಬಿಟ್ಟು. ಈಗ ಈ ಒಂದು ಕ್ಯಾಪ್ಟನ್ಸಿ ರೇಸಲ್ಲಿ ಏನೋ ಒಂದು ಟಾಸ್ಕ್ ಅಂತ ಕೊಡಲಿಲ್ಲ, ಮನೆಯವರ ಆಯ್ಕೆ ಮೇಲೆ ಇಲ್ಲಿ ಅವರು ಕ್ಯಾಪ್ಟನ್ ಆಗಬೇಕು ಅಂತ ಹೇಳೋದಂದ್ರೆ ಜಾಸ್ತಿ ಯಾರು ಇಲ್ಲಿ ವೋಟ್ ಮಾಡ್ತಾರೋ ಅಲ್ಲಿ ಗೆಲ್ತಾರೆ ಅಂತ ಅಂದ್ಬಿಟ್ಟು. ಸೂರಜ್ ಅವ್ರಿಗೆ ಯಾರು ಕೂಡ ಜಾಸ್ತಿ ವೋಟ್ ಮಾಡಲಿಲ್ಲ. ಯಾರ್ಯಾರು ಅಂದರೆ ಅಶ್ವಿನಿ ಅವರು ಇಲ್ಲಿ ವೋಟ್ ಮಾಡಲಿಲ್ಲ, ಮತ್ತು ಇಲ್ಲಿ ಇವರು ರಾಶಿಕ್ ಅವರು ಕೂಡ ಇಲ್ಲಿ ವೋಟ್ ಮಾಡಲಿಲ್ಲ. ಇನ್ನೂ ಯಾರೋ ಒಬ್ಬರು ಏನೋ ವೋಟ್ ಮಾಡಲಿಲ್ಲ ಆಲ್ಮೋಸ್ಟ್ ಸೂರಜ್ ಅವ್ರಿಗೆ. ಅದಕ್ಕೆ ಸೂರಜ್ ಅವ್ರು ಬೇಜಾರಾಗಿದ್ರು. ಮೋಸ್ಟ್ ಇಲ್ಲಿ ಏನಾದರೂ ಒಂದು ಟಾಸ್ಕ್ ಅಂತ ಕೊಟ್ಟಾಗ
ನಾನು ಗೆಲ್ತಿದ್ದೆ ಅಂತ ಅಂದ್ಬಿಟ್ಟು ಅವ್ರು ಅಂದ್ಕೊಂಡಿದ್ರು. ಬಟ್ ಏನೂ ಮಾಡೋಕ್ಕಾಗಲ್ಲ. ಕೆಲವೊಂದು ಸತಿ ಲಕ್ಕು ಕೂಡ ಇರಬೇಕು ಅಂತ ಅಂತಾರಲ್ಲ, ಇಲ್ಲಿ ಕಾವ್ಯವ್ರಿಗೆ ಸಿಕ್ಕಾಪಟ್ಟೆ ಲಕ್ಕಿತ್ತು. ಕೆಲವೊಬ್ರು ಅಂದ್ಕೊಳ್ಬೋದು ಏನಪ್ಪ ಇದೊಂದು ಗೇಮಾ ಅಂತ ಅಂದ್ಬಿಟ್ಟು. ಇಲ್ಲಿ ಸೇಮ್ ಅಶ್ವಿನಿ ಅವರು ಮತ್ತು ಇಲ್ಲಿ ಅಭಿಷೇಕ್ ಅವ್ರಿಗೂ ಕೊಟ್ಟಾಗ ಕೂಡ ಈ ಥರ ಗೇಮ್ ಕೊಟ್ಟಿದ್ರು. ಮತ್ತು ಇಲ್ಲಿ ಧನುಷ್ ಅವ್ರಿಗೂ ಮತ್ತು ರಘು ಅವ್ರಿಗೆ ಇಲ್ಲಿ ಒಂದು ಗೇಮ್ ಕೊಟ್ಟಿದ್ರು. ಆಲ್ಮೋಸ್ಟ್ ಯಾರು ಜಾಸ್ತಿ ಇಷ್ಟನೋ ಆವಾಗ ಧನುಷ್ ಅವರಾಗಿದ್ರು ಆ ವೀಕ್ ಕ್ಯಾಪ್ಟನ್. ಅಂದರೆ ಲೆಟ್ರ್ಗಳು ಬಂತಲ್ಲ ಆ ವೀಕಲ್ಲಿ ಧನುಷ್ ಅವರಾಗಿದ್ರು. ಇವಾಗ ಸೇಮ್ ಅದೇ ಥರ ಇಲ್ಲಿ ಟಾಸ್ಕನ್ನ ಕೊಟ್ಟಿದ್ರು. ಎಲ್ಲರೂ ಕೂಡ ಜಾಸ್ತಿ ಇಲ್ಲಿ ಕಾವ್ಯ ಅವ್ರ ಹೆಸರನ್ನ ಹೇಳಿದ್ರು. ಇಲ್ಲಿ ಗಿಲ್ಲಿಯವರು ಮತ್ತು ಇಲ್ಲಿ ರಘು ಅವರು ಮತ್ತು ಮಾಳು ಅವರು ಇವರೆಲ್ಲರೂ ಕೂಡ ಆಲ್ಮೋಸ್ಟ್ ಜಾಸ್ತಿ ವೋಟ್ಗಳನ್ನ ಇಲ್ಲಿ ಕಾವ್ಯ ಅವ್ರಿಗೆ ಹಾಕಿದ್ರು. ಈ ವಾರದ ಕ್ಯಾಪ್ಟನ್ ಇಲ್ಲಿ ಕಾವ್ಯ ಅವರಾಗಿದ್ದಾರೆ. ಸೊ ವೀಕ್ಷಕರೇ, ಟೋಟಲ್ ಆಗಿ ಇವತ್ತಿನ ಎಪಿಸೋಡ್ ಇರ್ಬೋದು ಮತ್ತು ಇಲ್ಲಿ ಕ್ಯಾಪ್ಟನ್ಸಿ ಇದಿರ್ಬೋದು, ಈ ಎಲ್ಲ ವಿಚಾರಗಳ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.